ಮೂವಿಲಾದ್ರೆ ಹೀರೋ ಹೊಡೆಯೋ ಬುಲೆಟ್ ಹೆಂಗ್ ಬೇಕಾದ್ರೆ ಹೋಗಿ ಹಂಗ್ ಸಿಕ್ಕಾಡ್ಕೊಳ್ಳಿ. ವಿಲನ್ ಹೆಂಗ್ ಹೊಡೆದ್ರು ಅದು ಏಮ್ ಮಿಸ್ ಆಗತ್ತೆ. ಗೊತ್ತಾಯ್ತಲ್ಲ? ಇದು ಓನ್ಲಿ ಫಾರ್ ದಿ ಮೂವಿ, ನಾಟ್ ಇನ್ ರಿಯಾಲಿಟಿ. ಲಕ್ಷ್ಮೀಕಾಂತ್, ನೀವೇನ್ ಹೇಳಿದ್ರಿ ನಿಮ್ ಗಾಯಕ್ಕೆ? ನಿಮ್ ತೊಡೆ ಮೇಲೆ ಒಂದ್ ಗಾಯ ಆಯ್ತಲ್ಲ, ಅದಕ್ಕೆ ಆಸ್ಪತ್ರೆಗೆ ಹೋದಾಗ ಬೈಕಿನ್ ಬಿದ್ದೆ ಅಂತ ಹೇಳಿದಿರೇನು? ಅದಕ್ ಮುಂಚಿತವಾಗಿ ರೇಜರ್ ತಗೊಂಡು ಕುತ್ತಿಗೆಗೆ ಹಾಕಿದ್ ನೀವೇನೆ ಸತೀಶಂಗೆ. ಅದೇ ಕೇಸ್ ತಾನೆ ಇದು. ಮತ್ತೆ ವಾಟ್ ಹ್ಯಾವ್ ಯು ಸ್ಟೇಟೆಡ್ about the injury on your thigh? There's an eyewitness to the incident and you are injured. Actually, it is the accused number one who wanted to hit the Satisha with Kudlu and he escaped, and that blow hit on your thigh. You should explain, no? No explanation. And you both of you wanted to run away on the motorcycle of the first accused with bleeding on and went to the doctor and showed that in it's an accident and got treated. Alve ಮತ್ತೆ ಬರ್ಕೊಳ್ಳಿ. ಮೂವಿಲಾದ್ರೆ ಹೀರೋ ಹೊಡೆಯೋ ಬುಲೆಟ್ ಹೆಂಗ್ ಬೇಕಾದ್ರೆ ಹೋಗಿ ಹಂಗ್ ಸಿಕ್ಕಾಡ್ಕೊಳ್ಳಿ. ವಿಲನ್ ಹೆಂಗ್ ಹೊಡೆದ್ರು ಅದು ಏಮ್ ಮಿಸ್ ಆಗತ್ತೆ. ಗೊತ್ತಾಯ್ತಲ್ಲ? ಇದು ಓನ್ಲಿ ಫಾರ್ ದಿ ಮೂವಿ, ನಾಟ್ ಇನ್ ರಿಯಾಲಿಟಿ. ಗನ್ನು ಅಟ್ಲೀಸ್ಟ್ ಸೈಂಟಿಫಿಕಲಿ ನೀವು ಹೇಳ್ಬೋದು, ಏಮು, ಟ್ರಜೆಕ್ಟರಿ ಎಲ್ಲ ಹೇಳ್ಬೋದು. ಗೊತ್ತಾಯ್ತಲ್ಲ? ಯೂಸ್ ಮಾಡ್ತೀರಿ, ಒಂದ್ ಡೈರೆಕ್ಷನ್ ಇರುತ್ತೆ, ಫಿಸಿಕ್ಸ್ ಇದೆ. ಗೊತ್ತಾಯ್ತಲ್ಲ? ದೇರ್ ಇಸ್ ಎ ಥಿಯರಿ ಕಾಲ್ಡ್ ಥಿಯರಿ ಆಫ್ ಸ್ಟ್ರೈಟ್ ಲೈನ್ ಅಂತ ಎಕ್ಸ್ಪ್ಲೋಸಿವ್ಸ್ ನಲ್ಲಿ, ಎಸ್ಪೆಷಲಿ ಇನ್ ಬ್ಯಾಲಿಸ್ಟಿಕ್ಸ್ ನಲ್ಲಿ ನೋಡುವಾಗ. ದಟ್ ಥಿಯರಿ ಸೇಸ್ ಎ ಬುಲೆಟ್ ಫ್ರಮ್ ಎ ಗನ್, unlike in a movie, should only move in the straight line with the velocity, right? ಮೂವಿಲಾದ್ರೆ ಹೀರೋ ಹೊಡೆಯೋ ಬುಲೆಟ್ ಹೆಂಗ್ ಬೇಕಾದ್ರೆ ಹೋಗಿ ಹಂಗ್ ಸಿಕ್ಕಾಡ್ಕೊಳ್ಳಿ. ವಿಲನ್ ಹೆಂಗ್ ಹೊಡೆದ್ರು ಅದು ಏಮ್ ಮಿಸ್ ಆಗತ್ತೆ. ಗೊತ್ತಾಯ್ತಲ್ಲ? ಇದು ಓನ್ಲಿ ಫಾರ್ ದಿ ಮೂವಿ, ನಾಟ್ ಇನ್ ರಿಯಾಲಿಟಿ. ಅದಕ್ಕೆ ಗನ್ನ ಯಾವುದು ಕಂಟ್ರಿ ಮೇಡಾ ಇಲ್ಲ ಇಟ್ಸ್ ಎ ರೆಗ್ಯುಲರ್ ಗನ್ ದಟ್ ಹಸ್ ಬೀನ್ ಮೇಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ನೋನ್ ಕಂಪನಿನ, ಇದೆಲ್ಲ ನೋಡ್ತಾರೆ ಬ್ಯಾಲಿಸ್ಟಿಕ್ಸ್. ಗೊತ್ತಾಯ್ತಲ್ಲ? ನೋಡಿದ್ಮೇಲೆ ಆ ರೇಂಜು, ಕೆಪಾಸಿಟಿ, ಆಮೇಲೆ ನಾಜಲ್ದು ಸೈಜು 0.2, 0.3 ಇದೆಲ್ಲ ಹೇಳ್ತಾರಲ್ಲ, ದಟ್ ಇಸ್ ದಿ ಸೈಜ್ ಆಫ್ ದಿ ನಾಜಲ್. ಅದಕ್ಕೆ ಫಿಟ್ ಆಗುವಂತದನ್ನ ಬುಲೆಟ್ ನ ತಯಾರು ಮಾಡಿರ್ತಾರೆ. ಇಟ್ ನಾಟ್ ಓನ್ಲಿ ಕಂಟೈನ್ಸ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಎಕ್ಸ್ಪ್ಲೋಸಿವ್ ಬಟ್ ಆಲ್ಸೋ ದಿ ಐರನ್ ಫೈಲಿಂಗ್ಸ್ ಎಕ್ಸೆಟ್ರಾ. And when it goes there and fires and ಟ್ರಿಗರ್ ಒತ್ತದಾಗ ಫೈರ್ ಆಗ್ಬಿಟ್ಟು ಇದನ್ನ ರಿಲೀಸ್ ಆಗುತ್ತೆ. ರಿಲೀಸ್ ಆಗುವಾಗ ಬ್ಯಾರಲ್ ಮುಖಾಂತರ ಹೋಗೋದ್ರಿಂದ ಅದು ಕರೆಕ್ಟ್ ಆಗಿ ನಾವು ಡೈರೆಕ್ಷನ್ ಕೊಟ್ಬಿಟ್ರೋದ್ರಿಂದ ಅದು ಹೋಗುತ್ತೆ. ಆಲ್ಮೋಸ್ಟ್ ಲೈಕ್ ಎ ರಾಕೆಟ್ ಬೀಯಿಂಗ್ ಮೇಡ್ ಇನ್ ಎ ದೀಪಾವಳಿ ಫೆಸ್ಟಿವಲ್. ಒಂದು ಬಾಟ್ಲಲ್ಲಿ ಒಂಚೂರು ಮಣ್ಣು ಇಟ್ಬಿಟ್ಟು ಒಂದು ಸಪೋರ್ಟ್ ಕೊಡ್ತೀವಿ, ವಿ ಗಿವ್ ಎ ಡೈರೆಕ್ಷನ್. ಅದೇ ಎಷ್ಟೋ ಸತಿ ಫೇಲ್ ಆಗುತ್ತೆ. where some minimum things are made. This is absent in case of a bomb. ಗೊತ್ತಾಯ್ತಲ್ಲ? No direction at all. It can go in any direction and then blast. That is the difference between a bomb and a bullet. Okay? Bomb alli basically some chemicals irutte. There will be a wig. When you burn that, it can take place. Now the advanced bombs are having an electronic circuit there by which it gets ignited and the chemical substances contained in that will explode. This is the basics of bomb, right? Usually sulfur irutte, ammonia irutte, ಎಲ್ಲ ಸೇರ್ಸ್ ಮಾಡಿರ್ತಾರೆ. ಹೆಚ್ಚಿನ ಡಿಸ್ಕಷನ್ ಬೇಡ.
how a bomb is prepared ಅಂತ. Basically, this is how it has been made. And it contains again these metal pieces to create an impact and create an injury. Actual ಆಗಿ ಬಾಂಬ್ ಕೆಮಿಕಲ್ ಇಂದ ಯಾರು ಸಾಯೋದಿಲ್ಲ. ಅದ್ರಲ್ಲಿ ಇರ್ತಕ್ಕಂಥ ಮೆಟಲ್ ಪೀಸಸ್ ಎಲ್ಲ ಹೋಗಿ ಅದು ಹೊಡೆದು ಇಂಜುರಿಗಳಾಗಿ ಸತ್ತೋಗ್ತಾನೆ ಮನುಷ್ಯ, ಸುತ್ತಮುತ್ತ ಇರೋರೆಲ್ಲ. ಅದಕ್ಕೊಂದು ರೇಂಜ್ ಅಂತಿದೆ. ಅಕಾರ್ಡಿಂಗ್ ಟು ಯುವರ್ ಕೇಸ್ ಹಿಯರ್, ದೇ ವಾಂಟೆಡ್ ಟು ಕಿಲ್ ದಿ ಪಿಕ್ಸ್. ಅವ್ರ ಬೆಳೆ ಗಿಳೆ ಹಾಳು ಮಾಡ್ಬಿಡುತ್ತೆ ಅನ್ಬಿಟ್ಟು ಅಂತ. And this has been found. Where do they get all these things, these chemicals? It is not freely available. Problem ಬರೋದೇ ಅಲ್ಲಿ. ಕೆಮಿಕಲ್ ಇದೆಯಲ್ಲ, ಕೆಮಿಕಲ್ ನ ಸೇಲ್ ಮಾಡೋದಕ್ಕೆ ಒಂದು ಲೈಸೆನ್ಸ್ ಇದೆ. ಯು ಕ್ಯಾನ್ ಗೋ ಅಂಡ್ ಗೆಟ್ ದಿ, ಇವಾಗ ನಮ್ಮನೆಯಲ್ಲೆಲ್ಲ ಈ ಗ್ರಾನೈಟ್ ವಾಶ್ ಮಾಡಕ್ಕೆ ಆಸಿಡ್ ಮಾರ್ತಾರೆ. ದೇರ್ ವಾಸ್ ನೋ ರಿಸ್ಟ್ರಿಕ್ಷನ್. ಸಲ್ಫ್ಯೂರಿಕ್ ಆಸಿಡ್ ನ, ಹೈಡ್ರೋಕ್ಲೋರಿಕ್ ಆಸಿಡ್ ನ ಮಾರಾಟ ಮಾಡ್ತಾರೆ. ಅಫ್ಕೋರ್ಸ್ ಅದರದ್ದು ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಡೈಲ್ಯೂಟೆಡ್. 1 ಲೀಟರ್ಗೆ 100 ಲೀಟರ್ ನೀರು ಹಾಕಿರ್ತಾರೆ. Even then it is sufficient enough to create corrosion. Diluted acid ಆದ್ರೂ ಕೂಡ ಅದು what it can do is it can eat away the dirt. One layer na corrosive layer form ಮಾಡ್ಬಿಡುತ್ತೆ. When you apply that, whatever the dirt that is there along with the layer, it will take off and then you wash it with the water. This is the system of acid wash. ಇಲ್ಲೆಲ್ಲ ಮಾಡ್ತಾರೆ ನೋಡಿ. ಇವಾಗ ನಮ್ಮ ಮೇಲ್ಗಡೆ ಎಲ್ಲ ಮಾಡ್ತಾ ಇದಾರಲ್ಲ, ಸಿಮೆಂಟ್ ಗಿಮೆಂಟ್ನೆಲ್ಲ ತಿನ್ಬಿಡುತ್ತೆ. It eats away. Actually, eats away means it has no mouth. It corroses and then wash out. So ಇದೆಲ್ಲ ಹೆಂಗ್ ಸಿಕ್ಕತ್ತೆ ಇವ್ರಿಗೆ? ಸಲ್ಫರ್ ಸಿಕ್ಬೇಕು, ಅಮೋನಿಯಾ ಸಿಕ್ಬೇಕು ಮೈನ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ಅಂಡ್ ದ ನೇಚರ್ ಆಫ್, ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಬೆಲೆಸ್ಟಿಕ್ಸ್ ಏನ್ ಯೂಸ್ ಮಾಡಿದ್ದು ಅಂತ ತಗೊಂಡ್ರೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾನೆ ವೇರ್ ಡು ದೇ ಗೆಟ್ ಇಟ್ ಅಂತ. ಸಚ್ ಹ್ಯೂಜ್ ಕ್ವಾಲಿಟಿ. ಹೌ ಡಿಡ್ ಯು ಪ್ರಿಪೇರ್ ಇಸ್ ದಿ ಕ್ವಶನ್. ಯು ಕಾಂಟ್ ಆಲ್ಸೋ. ಇದಕ್ಕೆಲ್ಲ ಏನು ಪ್ರೂಫ್ ಆಗಿ ಕೊಡ್ತಾರೆ ಅಲ್ಲ? ಕರೆಕ್ಟ್. ಇನ್ನೇನ್ ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗತ್ತೆ ಸರ್? ಈಗ ನಾನು, sir, I understand that a statement made by a co-accused is per se not acceptable and the prosecution has to stand on its own. And even assuming that he turns out to be an approver, then also the prosecution is required to prove the case on its own. But how do I know that this fellow got it? So it's only after his voluntary statement I hooked up you. You must now also, the prosecution case will not stop at that. They will have to find out further details. How long you are in custody would entitle the prosecution to seek for cancellation of bail.